ಅತ್ತೆ ನನ್ನ ಟ್ಯಾಲೆಂಟ್ನ ಐಡೆಂಟಿಫೈ ಮಾಡಿ ಮನೆ ಅಕೌಂಟ್ಸ್ ನೋಡ್ಕೊಳ್ಳೋ ಜವಾಬ್ದಾರಿ ಕೊಟ್ಟರು. ಮೊದಲು ಮನೆ ಜವಾಬ್ದಾರಿನ ಚೆನ್ನಾಗಿ ನಿಭಾಯಿಸು, ಎಜೆ ಹತ್ರ ಸೈ ಅನ್ನಿಸ್ಕೋ, ಆಗ ಅವರೇ ಮೆಚ್ಚಿ ನಿನಗೆ ರೆಸ್ಟೋರೆಂಟ್ ಅಕೌಂಟ್ ಜವಾಬ್ದಾರಿನೂ ಕೊಡ್ತಾರೆ ಅಂತ ಹೇಳಿದ್ರು. ಕೊನೆಗೂ ಆ ದಿನ ಬಂದೇ ಬಿಡ್ತು. ನೀನು ನಿನ್ನ ಜವಾಬ್ದಾರಿನ ನಿಭಾಯಿಸಿ ಪ್ರೂವ್ ಮಾಡಿದ್ಯಾ ಅಂತ ಹೇಳಿದ್ಯಾ? ನಾನು ನನ್ನ ರೆಸ್ಟೋರೆಂಟ್ ಅಕೌಂಟ್ಸ್ನ ನಿನಗೆ ಕೊಡ್ತೀನಿ ಅಂತ ಹೇಳಿದ್ಯಾ? ಏಜೆ ಎಸ್, ನಿನಗಿನ್ನೂ ಈ ಮನೆ ಲೆಕ್ಕಾಚಾರ ನಿಭಾಯಿಸೋ ಪ್ರಬುದ್ಧತೆ ಬಂದಿಲ್ಲ. ಹಾಗಾಗಿ ಅಧಿಕಾರದ ಆಸೆ ಬಿಟ್ಟು ಮುಂಚೆ ಹೇಗಿದ್ದೋ ಹಾಗೆ ಇದ್ಬಿಡು ಅಂತ ಹೇಳೋದಕ್ಕೆ ಕರೆಸಿದ್ದು. ಇನ್ನು ಮುಂದೆ ಈ ಮನೆ ಅಕೌಂಟ್ಸ್ ವಿಚಾರಕ್ಕಾಗಲಿ ಈ ಮನೆ ಕೆಲಸದವ್ರ ವಿಚಾರಕ್ಕಾಗಲಿ ನೀನು ತಲೆ ಹಾಕೋ ಹಾಗಿಲ್ಲ. ಮೊದಲು ಹೇಗಿದ್ದೋ ಹಾಗೆ ಇರಬೇಕು. ನಿನಗೆ ಯಾವುದೇ ರೀತಿ ಅಧಿಕಾರ ಇರಲ್ಲ. ಗಾಟ್ ಇಟ್? ಅಯ್ಯಯ್ಯೋ, ಏಜೆ ಯಾಕೆ ಹೀಗೆ ಹೇಳ್ತಿದ್ದಾರೆ? ಲಕ್ಷ್ಮಿ ಅಕ್ಕ, ದುರ್ಗಾ ಅಕ್ಕ ಮುಂದೆ ಅಧಿಕಾರ ಇದೆ ಅಂತ ತುಂಬ ಬಿಲ್ಡಪ್ ತಗೊಂಡ್ಬಿಟ್ಟಿದ್ದೀನಿ. ಆದರೆ ಈಗ ಸಡನ್ ಆಗಿ ಏಜೆ ಅಧಿಕಾರ ಬಿಟ್ಬಿಡು ಅಂತಿದ್ದಾರೆ. ಹೇಳಿದ ಅರ್ಥ ಆಯ್ತಾ? ಏಜೆ, ಅದು ನಾನು ಡಬಲ್ ಗ್ರಾಜುಯೇಟ್ MB. ನೀನು MBA ಓದಿದ್ಯಾ ಅಂತ ನನಗೆ ಗೊತ್ತಿದೆ. ವಿದ್ಯೆ ಒಂದಿದ್ದರೆ ಸಾಲದು, ವಿದ್ಯೆಗೆ ತಕ್ಕ ಹಾಗೆ ವಿನಯನೂ ಇರಬೇಕು. ವಿದ್ಯೆ ಅನ್ನೋದು ಅಲಂಕಾರ ಆಗಬೇಕೇ ಹೊರತು ಅಹಂಕಾರ ಆಗಬಾರ್ದು. ಅದಕ್ಕೆ ಎಷ್ಟೊಂದು ಎಕ್ಸಾಂಪಲ್ಸ್ ಇದೆ, ನೋಡಿ ಕಲ್ತ್ಕೋಬೇಕು. ಮನೆ, ಸಂಸಾರ, ವ್ಯವಹಾರ, ಸಮಾಜ ಸೇವೆ ಇದೆಲ್ಲನೂ ಒಂದು ಚೂರು ತಪ್ಪಿಲ್ಲದೆ ಹೇಗೆ ನಡ್ಸ್ಕೊಂಡು ಹೋಗೋದು ಅಂತ ಸುಧಾಮೂರ್ತಿಯವ್ರು ನೋಡಿ ಕಲ್ತ್ಕೋ. ನಿನಗಿನ್ನೂ ಓದಿರೋ ವಿದ್ಯೆನ ಹೇಗೆ ಬಳಸ್ಕೋಬೇಕು, ಯಾವುದಕ್ಕೆ ಬಳಸ್ಕೋಬೇಕು ಅನ್ನೋ ಜ್ಞಾನನೇ ಇಲ್ಲ. ಹಾಗೇನಿಲ್ಲ ಏಜೆ, ನಾನು ಎಲ್ಲ ಸರಿಯಾಗಿ ನಿಭಾಯಿಸ್ತಿದ್ದೀನಲ್ಲ. ನೀವು ಯಾಕೆ ನನ್ನನ್ನು ಸುಮ್ಮನಿರು ಅಂತ ಹೇಳ್ತಿದ್ದೀರಾ ನನಗೆ ಅರ್ಥ ಆಗ್ತಿಲ್ಲ. ಏನಾದರೂ ಪ್ರಾಬ್ಲಮ್ ಆಯ್ತಾ? ಪ್ರಾಬ್ಲಮ್? ಮನೇಲಿ ಸಮಸ್ಯೆ ಆಗಿ ಅದು ದೊಡ್ಡ ಮಟ್ಟಕ್ಕೆ ಹೋಗಿ ಏನೇನೋ ಆಗ್ತಾ ಇದೆ. ನೀನು ಈಗ ಏನಾಗಿದೆ ಅಂತ ಕೇಳ್ತಿದ್ಯಾ? ಮನೇಲಿ ಏನು ನಡೀತಾ ಇದೆ ಅಂತ ಗೊತ್ತಿಲ್ಲದೆ ಅಧಿಕಾರ ನಿಭಾಯಿಸೋಕೆ ಹೋಗ್ತಾ ಇದ್ದೇನೆ. ಹೋಗಿ ಇಷ್ಟೊತ್ತಿಗೆ ನೀವು ಮತ್ತೆ ನಿನಗೆ ವಿಷಯ ಎಲ್ಲ ಹೇಳಿರ್ಬೇಕಾಯ್ತಲ್ಲ. ಅಲ್ಲ ಏಜೆ, ಅತ್ತೆ ಮಾನೆ ನನಗೆ ನಿನಗೆ ಯಾರು ಈ ಜವಾಬ್ದಾರಿ ಮಾಡು ಅಂತ ಹೇಳಿದ್ರೋ ಅವರೇ ಅದನ್ನು ಮಾಡಬೇಡ ಅಂತ ಹೇಳ್ತಾರೆ. ಓಕೆ? ಇಲ್ಲ, ಸರುಗ್ ಹೇಳಬೇಕಾಗಿರೋ ವಿಷಯ ಸರು, ಕೆಲವು ಕಾರಣಗಳಿಂದ ನಿಂಗೆ ಕೊಟ್ಟಿರೋ ಅಧಿಕಾರ ನಾನು ವಾಪಸ್ ತಗೋತಾ ಇದ್ದೀನಿ. ಈ ಮನೆ ಅಕೌಂಟ್ಸ್ ವಿಷಯ ಆಗಲಿ, ಈ ಮನೆ ಕೆಲಸದವ್ರ ವಿಷಯಕ್ಕೆ ನೀನು ತಲೆ ಹಾಕೋ ಅವಶ್ಯಕತೆ ಇಲ್ಲ. ಅದರಲ್ಲಿ ನಿಂಗೆ ಯಾವ ಅಧಿಕಾರನೂ ಇರೋದಿಲ್ಲ. ಯಾಕತ್ತೆ? ಎಲ್ಲ ಜವಾಬ್ದಾರಿನೂ ನಾನು ಸರಿಯಾಗಿ ನಿಭಾಯಿಸ್ತಿದ್ದೀನಲ್ವಾ? ನೀನು ಸರಿಯಾಗಿ ನಿಭಾಯಿಸಿದ್ರೆ ಈ ಪ್ರಶ್ನೆನೇ ಬರ್ತಿರಲಿಲ್ಲ ಸರು. ನಾನು ಡಿಸಿಷನ್ ತಗೊಂಡಿದ್ದೀನಿ ಅಂದಮೇಲೆ ಅದಕ್ಕೊಂದು ಕಾರಣ ಇರುತ್ತೆ. ಅದು ನಿನಗೆ ಹೇಳೋ ಅವಶ್ಯಕತೆ ನನಗಿಲ್ಲ. ಕೇಳಿಸ್ಕೊಂಡ್ಯಾ? ಕ್ಲಿಯರ್ ಆಯ್ತು ತಾನೆ? ನಿನಗೆ ಅಧಿಕಾರ ಕೊಟ್ಟಿರೋ ನಿಮ್ಮ ಮತ್ತೇನೆ ಅಧಿಕಾರನ ವಾಪಸ್ ತೊಗೊಂಡಾಗಿ. ನಿನ್ನ ಕೈಯಲ್ಲಿ ಯಾವ ಪವರ್ಸು ಇಲ್ಲ. ಅಕೌಂಟ್ಸ್ ಡಿಪಾರ್ಟ್ಮೆಂಟ್ಗೆ ಇನ್ನೇನಾದ್ರು ನಿನ್ನ ಅಪ್ಡೇಟ್ ಮಾಡೋ ಹಾಗಿದ್ರೆ ಅಪ್ಡೇಟ್ ಮಾಡಿಬಿಟ್ಟು ನಾನು ಹೇಳ್ದಾಗಿರೋದು ಕಲ್ತ್ಕೊ. ಗೊತ್ತಾಯ್ತಾ? ಇನ್ನು ಮುಂದೆ ಈ ಮನೆ ಅಕೌಂಟ್ಸ್ ವಿಚಾರಕ್ಕಾಗಲಿ ಈ ಮನೆ ಕೆಲಸದವ್ರ ವಿಚಾರಕ್ಕಾಗಲಿ ನೀನು ತಲೆ ಹಾಕೋ ಹಾಗಿಲ್ಲ. ಮೊದಲು ಹೇಗಿದ್ದೋ ಹಾಗೆ ಇರಬೇಕು. ನಿನಗೆ ಯಾವುದೇ ರೀತಿ ಅಧಿಕಾರ ಇರಲ್ಲ. ಗಾಟ್ ಇಟ್? ಅದು ನಾನು ಡಬಲ್ ಗ್ರಾಜುಯೇಟ್ MB. ನೀನು MBA ಓದಿದ್ಯಾ ಅಂತ ನನಗೆ ಗೊತ್ತಿದೆ. ವಿದ್ಯೆ ಒಂದಿದ್ದರೆ ಸಾಲದು, ವಿದ್ಯೆಗೆ ತಕ್ಕ ಹಾಗೆ ವಿನಯನೂ ಇರಬೇಕು. ಈ ಮನೆ ಅಕೌಂಟ್ಸ್ ವಿಷಯ ಆಗಲಿ, ಈ ಮನೆ ಕೆಲಸದವ್ರ ವಿಷಯಕ್ಕೆ ನೀನು ತಲೆ ಹಾಕೋ ಅವಶ್ಯಕತೆ ಇಲ್ಲ. ಅದರಲ್ಲಿ ನಿಂಗೆ ಯಾವ ಅಧಿಕಾರನೂ ಇರೋದಿಲ್ಲ.
ಮನೇಲಿ ಯಾರೋ ಒಬ್ರು ಅಧಿಕಾರ ಕಳ್ಕೊಂಡು ಚೇರಿಂದ ನೆಲಕ್ಕಿಳ್ದಿದ್ದಾರೆ. ಇದಕ್ಕೇನು ಹೇಳ್ತಾರೆ ಗೊತ್ತಾ? ಬಿಸ್ಕೆಟ್ ಹಾಕೋದು ಅಂತಾರೆ. ಆ ಲೀಲಾ ಹಾಕಿದ ಬಿಸ್ಕೆಟ್ ತಿಂದು ಜೀರ್ಣಿಸ್ಕೊಳಕ್ಕಾಗದೆ ಒದ್ದಾಡ್ತಿದ್ಯಲ್ಲ ಸರು. ಪಾಪ 3 ಹೊತ್ತು ಅತ್ತೆ ಅತ್ತೆ ಅಂತ ಸರಿ ಹಿಡ್ಕೊಂಡು ಓಡಾಡ್ತಿದ್ರಿ. ಈಗ ಸಿಕ್ಕಿದ್ದೇನು? ತೆಂಗಿನಕಾಯಿ ಚಿಪ್ಪು. ಆಯ್ತಾ, ಮುಖಕ್ಕೆ ಮಂಗಳಾರತಿ ಚೆನ್ನಾಗಿ. ಈ ಮನೇಲಿ ಇದ್ದಿದ್ದು ನಿಮ್ಗೆ ಅಲ್ಪ ಸ್ವಲ್ಪ ಮರ್ಯಾದೆನೂ ಹೋಯ್ತು. ದಿನ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತಿತ್ತು, ಈಗ ಆಟಕ್ಕೂ ಇಲ್ಲ ಲೆಕ್ಕಕ್ಕೂ ಇಲ್ಲ. ಯಾಕಕ್ಕ ಈ ಥರ ಎಲ್ಲ ಮಾತಾಡಿ ಮನ್ಸಿಗೆ ನೋವು ಮಾಡ್ತಿದ್ಯಾ? ನೀನ್ ನಮ್ಮ ಮನ್ಸಿಗೆ ನೋವು ಮಾಡ್ತಿದ್ಯಾ ಅಥವಾ ನಾವು ನಿನ್ನ ಮನ್ಸಿಗೆ ನೋವು ಮಾಡ್ತಿದೀವ? ಅಧಿಕಾರ ಸಿಕ್ತು ಅಂತ ನನ್ನನ್ನು ದುರ್ಗಾಕನ ದೂರ ಮಾಡಿ ಅಲ್ಲಿಲ್ಲ ನಿಂದೆ ಹೋದೆ, ತುಂಬ ಮೆರೀತಿದ್ದೆ. ಈಗಲಾದ್ರೂ ಗೊತ್ತಾಯ್ತಾ ಆ ಲೀಲನ್ ಮಾಸ್ಟರ್ ಪ್ಲ್ಯಾನ್ ಏನು ಅಂತ? ಈ ಕೈಲಿ ಹೊಟ್ಟಾಗಿ ಮಾಡಿ ಆ ಕೈಲಿ ಕಿತ್ಕೊಂಡ್ಲು. ಏಜೆ ಮುಂದೆ ನಿನ್ನ ಕೈ ಏನೂ ಆಗಲ್ಲ ಅಂತ ಪ್ರೂವ್ ಮಾಡಿದ್ಲು. ನೀನು ಅವಳ ಮಾತನ್ನು ನಂಬಿ ಅವಳಿಗೆ ಓಟ್ ಹಾಕ್ದೆ. ಛೇ, ಆ ಲೀಲಾ ನನ್ನ ಲೈಫನ್ನೇ ಹಾಳು ಮಾಡಿಬಿಟ್ಲು. ಬಕ್ರ ಆಗ್ಬಿಟ್ಟೆ. ಅವಳ ಮಾತು ನಂಬಿ ನಾನು ದೊಡ್ಡ ಬಕ್ರ ಆಗ್ಬಿಟ್ಟೆ. ನನಗೆ ಆಸೆ ತೋರಿಸಿ ಮೋಸ ಮಾಡಿಬಿಟ್ಲು. ಬಿಡಲ್ಲ, ನಾನು ಮಾತ್ರ ಅವಳನ್ನ ಸುಮ್ಮನೆ ಬಿಡೋದಿಲ್ಲ, ಬಿಡಬಾರ್ದು.